ದೇವಸ್ಥಾನದ ಸ್ವತ್ತು ಯಾರಪ್ಪನ ಮನೆ ಸ್ವತ್ತು ಅಲ್ಲ. ಇದನ್ನು ಸುಪ್ರೀಂ ಕೋರ್ಟು ತನ್ನದೇ ಆದಂತಹ ಕಾನೂನುಬದ್ಧ ಪರಿಭಾಷೆಯಲ್ಲಿ ಮೊನ್ನೆ ತಾನೇ ಹೇಳಿದೆ. ಇದು ಮೊದಲನೆಯ ತೀರ್ಪೇನಲ್ಲ. ದೇವಸ್ಥಾನ ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚರಾಸ್ತಿಗಳು, ಸ್ಥಿರಾಸ್ತಿಗಳು ಎಲ್ಲವೂ ಕೂಡ ಆ ದೇವಸ್ಥಾನದೊಳಗಡೆ ಕುಳಿತಿರುವಂತಹ ದೇವರು ಅನ್ನೋರಿದ್ದಾರಲ್ಲ ಅವರಿಗೆ ಸೇರಿತ್ತು ಅಂತ ನಾವು ಹೆಂಗಾರು ತಗೋಬೋದು. ಆ ದೇವ್ರನ್ನ ಆ್ಯಸ್ ಇಟ್ ಈಸ್ ದೇವರು ನಿರಾಕಾರ ನಿರ್ಗುಣ. ಕಾನೂನಿನ ಎಂಟಿಟಿ ಏನು ದೇವರಿಗೆ ಅಂತ ಕೇಳಿದ್ರೆ ಈಸ್ ಲೈಕ್ ಅ ಮೈನರ್ ಚೈಲ್ಡ್. ಈಗ ಮೈನರ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಬಿಟ್ಬಿಟ್ಟು ತಂದೆ ತಾಯಿ ಇಬ್ಬರು ಶಿವನ ಪಾದ ತೇರ್ಕೊಂಡ್ರೆ ಆ ಮೈನರ್ ಆಸ್ತಿನ ಯಾರಾದರೂ ಒಬ್ಬ ಮ್ಯಾನೇಜ್ ಮಾಡಬೇಕಲ್ಲ. ಈಸ್ ಕಾಲ್ಡ್ ಕಸ್ಟೋಡಿಯನ್ ಆಫ್ ದ ಪ್ರಾಪರ್ಟಿ. ಅವನು ಪೂಜಾರಿ ಆಗ್ಬೋದು, ಪಾದ್ರಿನೂ ಆಗ್ಬೋದು, ಬಿಷಪ್ಪು ಆಗ್ಬೋದು, ಮುಲ್ಲಾ ಆಗ್ಬೋದು, ಹೂಎವರ್ ಮೇ ಬಿ. ಅವರು ಕಾನೂನಿನಲ್ಲಿ ದೇವರ ಪರವಾಗಿ ಅದನ್ನು ನಿರ್ವಹಿಸುವಂತಹವರು. ಆದರೆ ಅಲ್ಲಿ ಹಾಕಿರ್ತಾರಲ್ಲ ದಕ್ಷಿಣೆ, ಆ ಹಣದಲ್ಲಿ ಒಂದು ಪೈಸನೂ ಕೂಡ ಅವನು ಮಿಸ್ಯೂಸ್ ಮಾಡೋಂಗಿಲ್ಲ, ಮತ್ತು ಅವನ ಆಸ್ತಿ ಅಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಇಲ್ಲಿ ದೇವರು ಒಬ್ಬನೇ ಇರೋದು, ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಟೆಂಪಲಲ್ಲಿ ಕೂತ್ಕೊಂಡಿರ್ತಾರೆ. ಅವ್ರು ಒಂದು ಕಡೆ ವಿಷ್ಣು ಇರ್ಬೋದು, ಇನ್ನೊಂದು ಕಡೆ ಶಿವ ಇರ್ಬೋದು, ಇನ್ನೊಂದು ಕಡೆ ಮಂಜುನಾಥೇಶ್ವರ ಇರ್ಬೋದು, ಇನ್ನೊಂದು ಕಡೆ ಯೇಸು ಇರ್ಬೋದು, ಇನ್ನೊಂದು ಕಡೆ ಅಲ್ಲ ಇರ್ಬೋದು. ಯಾರು ಯಾವುದ್ಯಾವುದೇ ಹೆಸರಿನಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ಇರೋ ಒಂದು ದೇವರು ಒಬ್ಬನೇ ಅಂತ ಆಸ್ತಿಕರೆಲ್ಲರೂ ಕೂಡ ನಂಬ್ತಾರೆ. ಕಾನೂನಾತ್ಮಕವಾಗಿ, ತಾತ್ವಿಕವಾಗಿ, ಕಾಮನ್ ಸೆನ್ಸ್ನಲ್ಲಿ ನಮ್ಮ ನಡುವೆ ಇರುವಂತಹ ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಅಥವಾ ಬೇರೆ ಧರ್ಮಗಳಿಗೆ ಸೇರಿದಂತಹ ಪ್ರಾರ್ಥನಾ ಮಂದಿರಗಳು ಆಗಿರ್ಬೋದು, ಜೈನ ಬಸದಿಗಳಾಗ್ಬೋದು, ಇವೆಲ್ಲವೂ ಕೂಡ ದೇವರ ಹೆಸರಿನಲ್ಲೇ ಇರತಕ್ಕದ್ದು ಮತ್ತು ಅದು ದೇವರಿಗೆ ಸೇರಿದ್ದು. ಅಲ್ಲಿ ಇರುವಂಥವರು ಅವರು ದೇವರ ಸಮಾನರಲ್ಲ. ಈಗ ಸುಪ್ರೀಂ ಕೋರ್ಟು ಕೊಟ್ಟಿರುವಂತಹ ತೀರ್ಪು ಹಿಂದೂ ಧಾರ್ಮಿಕ ಕಾಯ್ದೆ ಅಡಿಯಲ್ಲಿ ಮತ್ತು ಎಲ್ಲ ಬರುವಂತಹ ದೇವಸ್ಥಾನಗಳೇನಿದ್ದಾವೆ ಅವುಗಳೆಲ್ಲರ ಒಂದು ಆಸ್ತಿ ಪಾಸ್ತಿಗಳೆಲ್ಲವೂ ಕೂಡ ದೇವರಿಗೆ ಸೇರಿದ್ದು ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ತಾತ್ವಿಕವಾಗಿ ಸರಿ, ಕಾನೂನುಬದ್ಧವಾಗಿ ಸರಿ, ಮತ್ತು ಕಾಮನ್ ಸೆನ್ಸಿಗೆ ಸಂಬಂಧಪಟ್ಟಾಗಿಯೂ ಹೇಳೋದಾದರೆ ಇದು ಕೇವಲ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಅಡಿ ಮಾತ್ರ ಬರುವಂಥದ್ದು ಮಾತ್ರ ಅಲ್ಲ. ಕ್ರೈಸ್ತರದ್ದು ಅಥವಾ ಮುಸ್ಲಿಮ್ಸ್ದು ಮತ್ತು ಚರ್ಚ್ಗಳು ಮತ್ತು ಮಸೀದಿಗಳು ಅಥವಾ ಜೈನರ ಬಸದಿಗಳು, ಸಿಖ್ರ ಪ್ರಾರ್ಥನಾ ಮಂದಿರಗಳು, ಇವೆಲ್ಲವೂ ಕೂಡ ಹಿಂದೂ ದೇವಸ್ಥಾನಗಳಿಗೆ ಸಮನಾರ್ಥಕವಾದಂತಹ ಸಮಾನವಾದಂತಹ ವಿಚಾರಗಳೇ. ಅಲ್ಲಿಯೂ ಭಕ್ತಿಯೇ, ಅಲ್ಲಿಯೂ ದೇವರೇ, ಅಲ್ಲಿಯೂ ಭಕ್ತರೇ, ಅಲ್ಲಿಯೂ ಬೀಳೋದು ಕಾಣಿಕೆಯೇ, ಅಲ್ಲಿಯೂ ಇರುವಂಥದ್ದು ಸ್ಥಿರಾಸ್ತಿ ಮತ್ತು ಚರಾಸ್ತಿಯ ವಿವಾದಗಳೇ. ಇವೆಲ್ಲವೂ ಕೂಡ ದೇವರ ಹೆಸರಿನಲ್ಲೇ ಇದ್ದರೆ ಕ್ಷೇಮ. ಇಲ್ಲಿ ದೇವರು ಮತ್ತು ಪೂಜಾರಿ ನಡುವೆ ಬಹಳ ದೊಡ್ಡ ಗ್ಯಾಪ್ ಇದ್ದೇ ಇರುತ್ತೆ. ಪೂಜಾರಿನ ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ಇಟ್ಕೊಂಡು ಅವ್ರ ಮೂಲಕ ನಮ್ಮ ಒಂದು ಅಹವಾಲುಗಳನ್ನ ದೇವರಿಗೆ ಕೊಡೋದು ಅಷ್ಟೇ. ಅದು ನೀವು ಟೆಂಪಲ್ನಲ್ಲೂ ಆದ್ರೂ ಅದೇ ಕೆಲಸ ಮಾಡ್ತಾರೆ, ಚರ್ಚ್ಗೆ ಹೋದರೆ ಪಾದ್ರಿ ಮಾಡೋದು ಕೆಲಸನೂ ಅದೇನೆ, ಅಥವಾ ಮಸೀದಿಲಿ ಮುಲ್ಲಾ ಮಾಡೋದು ಕೆಲಸನೂ ಅದೇನೆ. ಅವನು ವಾಪಸ್ ಎಲ್ಲಿಗೆ ಬರ್ತಾನೆ? ಅವನು ವಾಪಸ್ಸು ನಮ್ಮ ಸಮುದಾಯಕ್ಕೆ ಬಂದು ಊಟ ಮಾಡಬೇಕು. ಬೆಳಗಿನ ತಿಂಡಿನೂ ಅವನೇ ತಿಂತಾನೆ, ಮಧ್ಯಾಹ್ನ ಊಟನೂ ಮಾಡ್ತಾನೆ, ರಾತ್ರಿ ಮಲಗ್ತಾನೆ. ದೇವರಲ್ಲ, ಅವನನ್ನು ನಾವು ನಡೆದಾಡುವ ದೇವರು, ಉಳಿದಾಡುವ ದೇವರು, ಮಾತನಾಡುವ ದೇವರು ಅಂತಲ್ಲ, ಬಗೆಯಾಗಿ ಅವನನ್ನು ವರ್ಣಿಸುವಂಥದ್ದು ಆಗಲ್ಲ. ಇದು ದೇವರಿಗೆ ನಾವು ಮಾಡುವಂತಹ ಒಂದು ಅಪಮಾನ, ಒಂದು ಅವಮಾನ ಅಂತಲೇ ನಾನು ಅಂದ್ಕೊಳ್ಳೋದು. ನಮಗೆ ದೇವರ ಕಲ್ಪನೆ ಸರಿಯಾಗಿ ಇರುವಂಥದ್ದು ಬಹಳ ಮುಖ್ಯ ಆಗ್ತದೆ. ಇಲ್ಲಿ ಯಾಕೆ ಈ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಭಕ್ತರು ಅರ್ಥ ಮಾಡ್ಕೋಬೇಕು.
ಇಲ್ಲಿ ಎಲ್ಲವೂ ಸರಿ ಇಲ್ಲ. ದೇವಸ್ಥಾನ ಕೊಳ್ಳೆ ಹೊಡೆಯಲಾಗ್ತಾ ಇದೆ. ದೇವಸ್ಥಾನದಲ್ಲಿ ಬಂದು ಬೀಳುವಂತಹ ಹಣಕಾಸು ಅವ್ಯವಹಾರಕ್ಕೆ ಒಳಗಾಗ್ತಾ ಇದೆ, ಹಣ ಲೂಟಿ ಆಗ್ತಾ ಇದೆ. ಅಥವಾ ದೇವರ ಹೆಸರು ಹೇಳ್ಕೊಂಡು ಅದರ ಕಸ್ಟೋಡಿಯನ್ಸ್ ಯಾರಿರ್ತಾರೆ, ಅದರ ಟ್ರಸ್ಟೀಸ್ ಆಗ್ಬೋದು ಅಥವಾ ಪೂಜಾರಿ ಆಗ್ಬೋದು, ಅದನ್ನು ನೋಡ್ಕೋತಿದ್ದೀನಿ ಅಂತ ಹೇಳುವಂಥ ಮನುಷ್ಯ ಇರ್ಬೋದು, ಅವನ್ನೆಲ್ಲವನ್ನೂ ತನ್ನ ಆಸ್ತಿಯಾಗಿ ಕನ್ವರ್ಟ್ ಮಾಡುವಂಥದ್ದಾಗ್ತಾ ಇದೆ ಅಂತ ಹೇಳುವಂಥದ್ದು ಕಾನೂನಿನ ಗಮನಕ್ಕೆ ಬಂದಿರೋದ್ರಿಂದ ಇದು ಆಗಕೂಡ್ದು. ಎಲ್ಲವೂ ಕೂಡ ದೇವರ ಹೆಸರಿನಲ್ಲೇ ಇರತಕ್ಕದ್ದು. ಯು ಆರ್ ಜಸ್ಟ್ ಕಸ್ಟೋಡಿಯನ್, ಯು ಆರ್ ಜಸ್ಟ್ ಅ ಮ್ಯಾನೇಜರ್ ಆಫ್ ದಟ್ ಪರ್ಟಿಕ್ಯುಲರ್ ಸೆಡ್ ಪ್ರಾಪರ್ಟಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಧರ್ಮಸ್ಥಳದ ದೇವಸ್ಥಾನದ ವಿವಾದಗಳು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪಿನ ಕೆಳಗೆ ನಾವು ನೋಡಬೇಕಾಗ್ತದೆ. ಅದರಿಂದ ವ್ಯತಿರಿಕ್ತವಾಗಿ ಅಥವಾ ಅದರ ಹೊರತಾಗಿ ಏನು ಇರಲಿಕ್ಕೆ ಚಾನ್ಸಸ್ ಇಲ್ಲ. ನಮ್ಮ ಮನೆ ಪೂಜಾ ಕೊಠಡಿಯಲ್ಲಿ ನಾವು, ನಮ್ಮ ಮನೆ ಸದಸ್ಯರು, ನಮ್ಮ ಮನೆ ಮಕ್ಕಳು ಅವರು ಪೂಜೆಯನ್ನು ಮಾಡ್ಕೊಂಡು ಒಂದಿಷ್ಟು ಗಂಟೆ ಬಾರಿಸಿ ಹೋಗೋದನ್ನ ಮಾಡ್ತೀವಿ. ಅದನ್ನು ನಾವು ದೇವ್ರ ಮನೆ ಅಂತ ಕರ್ಕೋತೀವಿ. ಅದರೊಳಗಡೆ ಪಕ್ಕದ ಮನೆಯವನಿಗೆ ಏನು ಕರೆದು ಪೂಜೆ ಮಾಡು ಅಂತ ಏನು ಹೇಳಲ್ಲ. ಅಥವಾ ಊರಿನವ್ರನ್ನೆಲ್ಲ ಬಂದ್ಬಿಟ್ಟು ನಮ್ಮ ಮನೆ ಒಳಗಡೆ ನಾವು ದೇವ್ರ ಕೋಣೆ ಮಾಡ್ಕೊಂಡಿದ್ದೀವಿ, ನೀವು ಬಂದು ಪೂಜೆ ಮಾಡ್ಬೋದು ಅಂತ ಏನೂ ಹೇಳಲ್ಲ. ಅದು ಯಾರೂ ಕೂಡ ಒಪ್ಕೊಳ್ಳೋ ವಿಚಾರವೂ ಅಲ್ಲ. ಆದರೆ ನನ್ನ ಮನೆಯ ಪಕ್ಕದಲ್ಲೇ ಅಥವಾ ನನ್ನ ಮನೆಯೇ ನಾನು ದೇವಸ್ಥಾನವಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಬನ್ನಿ 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 ನಾನು ದೇವಸ್ಥಾನ ಕಟ್ಟಿದ್ದೀನಿ, ನೀವು ಬಂದು ಪೂಜೆ ಮಾಡಿ ಅಂತಂದರೆ ದಟ್ ಬಿಕಮ್ಸ್ ಅ ಪಬ್ಲಿಕ್ ಪ್ಲೇಸ್. ಅದು ಪಬ್ಲಿಕ್ ಪ್ರಾಪರ್ಟಿನೇ ಆಗೋದು. ಅವರು ಹಣಕಾಸು ಹಾಕ್ತಾರೆ, ನಾಳೆ ಕಿರೀಟ ತಂದು ಕೊಡ್ತಾರೆ, ದೇವರಿಗೆ ದೇವರ ಹೆಸರಿನಲ್ಲಿ ಮತ್ತು ದೇವರಿಗೆ ಭಯ ಭಕ್ತಿಯನ್ನು ಇಟ್ಟು ತರುವಂತಹ ಎಲ್ಲ ಆಸ್ತಿ ಪಾಸ್ತಿಗಳೆಲ್ಲ ಇದಾವಲ್ಲ, ಅದು ಯಾರಿಗೂ ಹೋಗ್ಬೇಕಾಗಾದ್ರೆ ಅದು ಧರ್ಮದ ಹೆಸರಿನಲ್ಲಿ ಮತ್ತು ದೇವರ ಹೆಸರಿನಲ್ಲಿ ಜನರನ್ನು ಮೆಸ್ಮರೈಸ್ ಮಾಡಿ ನಾವು ಹಣವನ್ನು ಲೂಟಿ ಮಾಡುವಂತಹ ಒಂದು ಕೃತ್ಯ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳ್ತಾ ಇರುವಂಥದ್ದು, ಯಾವುದೇ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಕುಳಿತಿರುವಂತಹ ದೇವರು ಯಾರಿದ್ದಾರೆ ಅವ್ರದ್ದೇ ಪ್ರಾಪರ್ಟಿ ಆಗಿಬಿಟ್ಬಿಟ್ರೆ ಅದು ಅಲ್ಲಿಯ ಕಸ್ಟೋಡಿಯನ್ ಅಥವಾ ಪೂಜಾರಿಗೆ ಸಂಬಂಧಪಟ್ಟಂತಹ ಆಸ್ತಿ ಅಲ್ಲ ಅನ್ನುವಂಥದ್ದನ್ನು ಏನು ಹೇಳಿದ್ದಾರೆ. ಆ ಮಾನದಂಡದ ಮೇಲೆ ನಾನು ಹೇಳೋದಾದರೆ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿಗಳು ಎಲ್ಲವೂ ಶ್ರೀ ಮಂಜುನಾಥೇಶ್ವರನಿಗೆ ಸೇರತಕ್ಕದ್ದು. ಅದು ಏನಾದರೂ ಬೇರೆ ವ್ಯಕ್ತಿಗಳ ಹೆಸರಿನಲ್ಲಿ ನಮೂದನೆ ಆಗಿದೆ ಅಥವಾ ಅವೆಲ್ಲವೂ ಅವರ ಆಸ್ತಿಯಾಗಿ ಪರಿವರ್ತನೆ ಆಗಿದೆ ಅಂತಂದರೆ ವಿ ಹ್ಯಾವ್ ಟು ಲುಕ್ ಇನ್ ಟು ದ್ಯಾಟ್ ಫ್ರಮ್ ಲೀಗಲ್ ಆಸ್ಪೆಕ್ಟ್ಸ್. ಇದನ್ನು ನಾವು ಮಾತಾಡುವಂಥ ಅವಶ್ಯಕತೆ ಬೀಳ್ತಿರಲಿಲ್ಲ. ಸೌಜನ್ಯಳ ವಿಚಾರವಾಗಿ ಅಷ್ಟೇ ನಾವು ಮಾತಾಡ್ತಾ ಇದ್ವಿ. ಬಟ್ ಇವತ್ತು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಇರೋದರಿಂದ ಅದನ್ನು ಸರಿಯಾಗಿ ವಿವರಿಸಿ ಹೇಳುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಅರ್ಥವನ್ನು ಕಲ್ಪಿಸ್ಕೊಳ್ಳುವಂಥ ಅಗತ್ಯನೇ ಇಲ್ಲ. ಜನರಿಗೆ ಜಾಗೃತಿ ಮೂಡುವಂಥದ್ದು ಬಹಳ ನೀಡಿದೆ, ಇವತ್ತು ತುರ್ತಿದೆ. ಜನರಿಗೆ ಅರ್ಥ ಆಗಬೇಕು. ನೀವೇನೇ ಕೊಟ್ಟರು ಅದು ದೇವರು ದಕ್ಕಿಸ್ಕೊಳ್ತಾ ಇದ್ದಾನೆ ಅಂತ ಹೇಳೋದಷ್ಟೇ ನಾವು ನೋಡೋದು. ಇಲ್ಲದಿದ್ದರೆ ಯಾಕೆ ಕೊಡಬೇಕು? ಯಾರೋ ಒಬ್ಬ ನರಮನುಷ್ಯ ಅದನ್ನೆಲ್ಲವನ್ನು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತಂದರೆ ಅದು ಮೌಢ್ಯ ಅಲ್ಲದೆ ಮತ್ತೇನು? ಇದನ್ನು ನಾವು ಇವತ್ತು ಪ್ರಶ್ನೆ ಮಾಡುವಂಥದ್ದು ಆಗಬೇಕು. ಎಲ್ಲಿ ಮನುಷ್ಯನ ಕೈಯಲ್ಲಿ ಅಧಿಕಾರ ಮತ್ತು ಆಸ್ತಿ ಹಣಕಾಸು ಕ್ರೋಢೀಕೃತವಾಗ್ತಾ ಹೋಗ್ತದೋ ಅಲ್ಲಿ ದುರಾಡಳಿತ, ಹತೋಟಿ ಪ್ರತಿಯೊಂದನ್ನು ಕೂಡ ದಕ್ಕಿಸ್ಕೊಳ್ಬೇಕು ಅಂತ ಹೇಳುವಂತಹ ಒಂದು ಶವನಿಸ್ಟಿಕ್ ಆ್ಯಟಿಟ್ಯೂಡ್ ಇದೆಯಲ್ವ, ಅದು ವಿಜೃಂಭಿಸ್ತಾ ಬರುತ್ತೆ. ಅದಕ್ಕೆ ಏನು 1, 2, 3 ಅಲ್ಲ ಉದಾಹರಣೆ. ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಮುಂದುವರೆದಂತಹ ರಾಷ್ಟ್ರವಾದಂತಹ ನಮ್ಮ ಅಮೇರಿಕಾದಲ್ಲಿ ಇವತ್ತು ನಾವು ಅದನ್ನು ಫಿಸಿಕಲಾಗಿ ಕಾಣ್ಬೋದು. ಹೇಗೆ ಟ್ರಂಪ್ ಹೇಗೆ ಇವತ್ತು ವರ್ತಿಸ್ತಾ ಇದ್ದಾನೆ ಅಂತ ಹೇಳುವಂಥದ್ದನ್ನು ನಾನೇನು ಬಿಡಿಸಿ ಹೇಳಬೇಕಾ? ಅವನು ಮಾನ ಮರ್ಯಾದೆ ಇದ್ದಂಗೆ ಆಡ್ತಾ ಇದ್ದಾನೆ. ಇಡೀ ಪ್ರಪಂಚ ಉಗಿತಿದ್ರೂ ಕೂಡ ಅವನು ಅದನ್ನು ದಕ್ಕಿಸ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾನೆ ಬಿಟ್ಟರೆ, ಸಮಜಾಯಿಷಿಗಳನ್ನ ಕೊಟ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಬಿಟ್ಟರೆ ಅವನಿಗೆ ಯಾವುದೇ ರೀತಿಯಾಗಿ ನಾನು ಮಾಡಿದ ತಪ್ಪಾಗಿದೆ, ನಾನು ಕ್ಷಮೆ ಕೇಳ್ತೇನೆ, ನಾನು ಪದವಿಯಿಂದ ಕೆಳಗಿಳಿತೇನೆ ಅಂತ ಹೇಳುವಂಥದ್ದು ಅವನಿಗೆ ಬರಲ್ಲ. ಯಾಕೆ ಅಂತಂದರೆ
ಅವನಿಗೆ ಅಷ್ಟೊಂದು ಹೋಲ್ಡ್ ಇದೆ ಪ್ರಾಪರ್ಟಿಗಳ ಮೇಲೆ. ಅಂದರೆ ಇಡೀ ಪ್ರಪಂಚವನ್ನೇ ಪ್ರಾಪರ್ಟಿ ಮಾಡ್ಕೊಂಡು ಕೂತಿದ್ದಾನೆ ಅವನು. ಒಂದು ರೀತಿ ದೇವ್ರಕ್ಕಿಂತನೂ ಮೇಲ್ಗಡೆ ನಾನು ಇದ್ದೇನೆ ಅಂತ ಹೇಳುವಂಥದ್ದು. ಹಾಗಾಗಿ ದೇವರ ಜಾಗಗಳನ್ನು ಕೂಡ ನಾವು ಹೌಸ್ ಆಫ್ ಲಾರ್ಡ್ಸ್ ಅಂತ ಕರಿತೇವೆ. ಹೌಸ್ ಆಫ್ ಲಾರ್ಡ್ ಅಂತಂದರೆ ದೇವರ ಜಾಗ. ನಮ್ಮ ಬ್ರಿಟನ್ನಿನ ಹೌಸ್ ಆಫ್ ಕಾಮನ್ಸ್ ಆ್ಯಂಡ್ ಹೌಸ್ ಆಫ್ ಲಾರ್ಡ್ಸ್. ಹೌಸ್ ಆಫ್ ಲಾರ್ಡ್ಸಲ್ಲಿ ಏನು ಅಂತಹ ದೊಡ್ಡ ನಿರ್ಣಯಗಳನ್ನ ಅವರು ತಗೊಳಕ್ಕಾಗಲ್ಲ. ಆದರೆ ಅದು ಒಂದು ರೀತಿ ದೇವ್ರುಗಳ ಥರ ಅವರು ಉತ್ಸವ ಮೂರ್ತಿಗಳ ರೀತಿಯಲ್ಲಿ ಕುಳಿತಿರಬೇಕು. ನಮ್ಮ ದೇವರುಗಳ ಕಥೆಯೂ ಅಷ್ಟೇ. ಅವರು ಉತ್ಸವ ಮೂರ್ತಿಗಳು ಅಥವಾ ಮೈನರ್ಸ್, ಚೈಲ್ಡ್ ಇದ್ದಂಗೆ. ಅವ್ರಿಗೆ ಬರುವಂಥ ಹಣಕಾಸು ಎಲ್ಲವನ್ನೂ ಕೂಡ ಅಲ್ಲಿಯ ಒಂದು ಟ್ರಸ್ಟು, ಅಲ್ಲಿ ಚಾರಕ, ಆ ಥರ ಸೂಪರ್ಟೆಂಡೆಂಟ್, ವಾಟ್ ಎವರ್ ಇರಲಿ, ಅವರು ಅದನ್ನು ಎಂಜಾಯ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಹಣಕಾಸು ಆಸ್ತಿ ದೇವಸ್ಥಾನದ್ದು ಅದು ಯಾವತ್ತೂ ಕೂಡ ಪೂಜಾರಿಯದ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಪೂಜಾರಿ ನಡೆದಾಡುವ ದೇವರು ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ. ದೇವರು ಒಬ್ಬನೇ, ಅವನದ್ದೇ ಆಸ್ತಿ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹೇಳ್ತಿರ್ಬೋದು.